ನಮಸ್ಕಾರ ವೀಕ್ಷಕರೇ, 99 ಟಿವಿ ನಾಡಿಗೆ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಖಣದಾಳ ಗ್ರಾಮಕ್ಕೆ ನಾವು ಆಗಮಿಸಿದ್ದೇವೆ. ಒಂದು ವಿಷಯ ಏನಪ್ಪಾ ಅಂತಂದ್ರ, ಯಾವ ಪ್ರತಿಯೊಂದು ಜಾಗಿನ ಟನ್ನೇಜ್ ಕಟಾವು ಯಾರು ಮಾಡ್ತಾರೆ ಅವರಿಗೆ ಒಂದು ಟನ್ ಇಂದಲ ಪೇಮೆಂಟ್ ಎಷ್ಟು ಬೀಳುತ್ತೆ ಅಂತ ನಾವು ತೋರಿಸಿಕೊಡ್ತೇವೆ. ಪ್ರಿಯ ವೀಕ್ಷಕರೇ, ಒಬ್ಬ ವ್ಯಕ್ತಿ ಕಟಾವು ಮಾಡಬೇಕಾದ್ರೆ ಕೇವಲ 439 ರೂಪಾಯಿ ಮಾತ್ರ ಪೇಮೆಂಟ್ ಕೊಡ್ತಾರೆ. ಅದೇ ಫ್ಯಾಕ್ಟರಿಯಲ್ಲಿ ಬರ್ತಕ್ಕಂಥ ಬಿಸಿಲು, ಮಳೆ ಎನ್ನದೆ ನೀರು, ನಹ ಮತ್ತು ನೀರಿಡಿಕೆ ಇಲ್ಲದ ಹಾಗೆ ಕಬ್ಬನ್ನು ಕಟಾವು ಮಾಡ್ತಾ ಇರ್ತಾರೆ. ನಾವು ಇವಾಗ ಒಂದು ಗ್ಯಾಂಗಿನ ಹತ್ರ ಪರಿಚಯ ಮಾಡಿಸ್ಕೊಳ್ತೇವೆ. ಪ್ರಿಯ ವೀಕ್ಷಕರಿ, ಬನ್ನಿ ಹೋಗೋಣ. ಆ ಗ್ಯಾಂಗ್ ಯಾವುದು, ಅವರ ಹೆಸರು ಏನು, ಕಬ್ಬು ಯಾವ ರೀತಿ ಕಟಾವು ಮಾಡ್ತಾನಂತ ನಾವು ನಿಮ್ಗೆ ತೋರಿಸ್ಕೊಡ್ತೇವೆ. ಬನ್ನಿ ಹೋಗೋಣ. ಯಾರಪ್ಪ ಸರ್ ಅವರ? ನಮಸ್ಕಾರ ಪ್ರಿಯ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸರ್. ಇವಾಗ ನಾವು ಟಿವಿ 99 ಪ್ಲಸ್ ಕಾರ್ಯಕ್ರಮದಿಂದ ಬಂದಿದ್ದೇವೆ. ನಿಮ್ಮ ಹತ್ರ ಸ್ವಲ್ಪ ಮಾತನಾಡಲು ನಮಗೆ ಅವಕಾಶ ಮಾಡಿಕೊಡ್ತೀರಾ? ಆಗಲಿ ಸರ್, ಹೇಳಿ ಕೇಳಿ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ನಿಮ್ಮ ಹೆಸರು ಏನಂಬುದು ನಮಗೆ ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ಗೋಪಾಲ್ ಅಂತ, ಇವನ ಹೆಸರು ಕಿರಣ್ ಅಂತ ಸರ್. ನಾವು ಬಂದ ವಿಷಯ ಏನಪ್ಪಾ ಅಂದ್ರೆ, ಕಬ್ಬು ನೀವು ಯಾವ ರೀತಿ ಕಟಾವು ಮಾಡ್ತೀರಿ, ಕಬ್ಬು ಯಾವ ರೀತಿ ಹೇರ್ತೀರಿ ಎನ್ನತಕ್ಕಂತ ಮಾತನ್ನು ಕೂಡ ಕೇಳಕ್ ಬಂದಿದ್ವಿ. ಅದ್ರ ಪ್ರಕಾರ ಏನ್ ಹೇಳಕ್ ಏನ್ ಇಷ್ಟಪಡ್ತೀರಿ? ಇದು ಹೇಳ್ಬೇಕಂದ್ರೆ, ನಾವು ಬೆಳಿಗ್ಗೆ 4 ಗಂಟೆಗೆ ಬರ್ತೀವಿ. 4 ಗಂಟೆಗೆ ಬಂದು ಕಬ್ಬ 4 ಗಂಟೆಗೆ ಬಂದು ಹೇರ್ತೀವಿ ಸರ. ಈ ಟೈಮ್ ಹೋಗ್ಬಿಟ್ರೆ ಕಬ್ಬ ಕೈತೇವೆ ನಾವು. ಇದಾದ್ರೆ ಹೆಂಗ್ ಐತವ್ರಿ ಸರ್, ಬೆಳಿಗ್ಗೆ 4 ಗಂಟೆಗೆ ಕೇಳ್ಬೇಕಾದ್ರೆ ಮನ್ಯಾನ ಹೆಂಗಸನ ಬಿಟ್ಟು ಬರಕಾಗತ್ರಿ ಸರ್. ಮನ್ಯಾನ ಹೆಂಗಸನ ಬಿಟ್ಟು ಬರಕಾಗತ್ರಿ. ಮಾಲಕರ ಒಟ್ಟ ಸಡಲ್ ಮ್ಯಾಲ ಸಡು ಫೋನ್ ಹಚ್ತಾನ್ರಿ. ಮತ್ತೆ ಈಗ ನಿಮ್ಮ ಗ್ಯಾಂಗಿನ ಮಾಲಕರ ಹೆಸರು ಏನ್ರಿ? ನಮ್ಮ ಗ್ಯಾಂಗಿನ ಮಾಲಕ ಹೆಸರು ಬಾಬು ಚಿಗ್ರಿ ಅವ್ರಿ. ಎಲ್ಲಾ ತರ ನಿಮ್ಗೆಲ್ಲಾ ವ್ಯವಸ್ಥೆ ಮಾಡಿದಾರಲ್ವಾ? ಎಲ್ಲಾ ತರ ವ್ಯವಸ್ಥೆ ಐತ್ರಿ. ಅಡ್ವಾನ್ಸ್ ಅದು ಸರಿಯಾಗಿ ಕೊಡ್ತಾರ? ಮತ್ತೆ ನೀವು ಪೇಮೆಂಟ್ ಪಗಾರ ಎಲ್ಲ ಕ್ಲಿಯರ್ ಐತ್ರಿ? ಎಲ್ಲಾ ಕ್ಲಿಯರ್ ಐತ್ರಿ. ಹೌದಾ? ಹಾಗಿದ್ರೆ ಕಬ್ಬ ಕಡಿ ಸ್ವಲ್ಪ ವಿಧಾನ ಹೇಳ್ಕೊಡ್ತೀರಿ? ನಾವು ಸ್ವಲ್ಪ ಜನವೇ ತೋರಿಸಲ್ಲ ನಾವು. ಆಯ್ತಾಯ್ತು, ಹೇಳ್ಕೊಂಡ್ರಲ್ಲ ಸರ್. ಈ ಮತ್ತೆ ಕೋಳಿ ಬೀಜ ಯಾವ ರೀತಿ ಆಗ್ಬೇಕು, ಯಾವ ರೀತಿ ಆಗ್ಬಾರ್ದು ಸ್ವಲ್ಪ ತೋರಿಸ್ತೀರೇನ್ರಿ? ಸರ ನೋಡ್ರಿ, ಹಿಂಗ್ರೆ ಕಡಿದ್ರೆ, ಹಾ ರೀ, ಹಿಂಗ್ರೆ ಜಗಂದ್ರೆ ಹಿಂಗೊಂದು ಹಾಕ್ಬೇಕ್ರಿ, ಹಿಂಗೊಂದು ಮುಗಿಬೇಕ್ರಿ, ಮತ್ತೆ ಹಿಂಗೊಂದು ಚಂಡಿ ಕಡಿಬೇಕ್ರಿ. ಹಿಂಗ್ ಐತ್ ನೋಡಿ ಸರ್ ಕಬ್ಬಿನ ವಿಧಾನ. ಈ ವೀಕ್ಷಕರೇ ನೋಡಿದ್ರಲ್ವಾ, ಅವರು ಕಬ್ಬು ಯಾವ ರೀತಿ ಕಡಿತಾ ಇದ್ದಾರೆ ಅಂತ. ಕಬ್ಬು ಬಿದ್ದಿದ್ರೆ ಆದ್ರೆ ಕಟ್ ಮಾಡ್ತಾರೆ, ಹೀಗೆ ಕಡಿಯುತ್ತಾರೆ, ಹೀಗೆ ಒಗೆಯುತ್ತಾರೆ. ಬೆವರು ಬಿಸ್ತಾ ಇದೆ, ಕಟ್ಟು ದುಬ್ಬದಲ್ಲಿ ಬೆವರು ಹನಿ ಬಿಟ್ಟರೆ ಅದು ಮುಕುಳಿ ತಿದಿಗೆ ಹೋಗಿ ನಿಂತುಕೊಂಡು ಬಿಡುತ್ತದೆ. ಇಷ್ಟೇ ಎಲ್ಲ. ಕಬ್ಬ ಈ ರೀತಿ ಕಡಿದ್ರೆ ಕೇವಲ ಒಂದು ಟನ್ನಿಗೆ ಅವ್ರು ಪೇಮೆಂಟ್ ಎಷ್ಟು ಕೊಡ್ತಾರೆ, ಎಷ್ಟಿಲ್ಲ ಅಂತ ಅವ್ರ ಬಾಯಿಂದ ನಾವು ಕೇಳ್ಕೊಂಡು ಬರೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಸರ್, ಒಂದು ಟನ್ ಕಬ್ಬ ನೀವು ಕಟಾವು ಮಾಡಿದಾದ್ರಿ ಒಂದು ಟನ್ ಪಗಾರ ಎಷ್ಟು ಕೊಡ್ತಾರೆ ನಿಮ್ಗೆ? 439 ರೂಪಾಯಿ ಒಂದು ಟನ್ನಿಗೆ. ಈಗ ಅಡ್ವಾನ್ಸ್ ತಗೊಂಡಿರ್ತೀರಿ ನೀವು, ಅಡ್ವಾನ್ಸ್ ಆಗಿ ಪಗಾರ ಮುಡ್ತೀರಿ ಏನು? ಪಗಾರದಾಗ ಇಷ್ಟ ಒಂದು ಟನ್ನಿಗೆ ಇಷ್ಟ ಇಟ್ಟಿರ್ತಾರೆ ಅಮೌಂಟ್ ತಗೋತಿರೋ? ಅರ್ಧ ಕಟ್ಟಾಗಿ ಅರ್ಧ ಬರುತ್ತೆ ಸರ್. ಅರ್ಧ ಕಟ್ಟಾಗಿ ಅರ್ಧ ಬರುತ್ತೆ. 439 ರೂಪಾಯಿದೊಳಗೆ ಪಗಾರ ಮಾಡ್ಕೊತೀವಿ. ಅಮೌಂಟ್ ಏನಿರುತ್ತಲ್ಲ ಅವ್ರು ಮಾಲಕರ ಅಡ್ವಾನ್ಸ್ ಕೊಟ್ಟಿದ್ರು ಅದನ್ನ ಬರ್ಕೋತಾರೆ. ನೋಡಿ ಪ್ರಿಯ ಸ್ನೇಹಿತರೆ, 439 ರೂಪಾಯಿಗಳಲ್ಲಿ ಅವರು 150 ರೂಪಾಯಿ ಪಗಾರ ಮಾಡ್ಕೋತಾರೆ ಅಂತೆ, ಉಳಿದ ಅಡ್ವಾನ್ಸ್ ಬೆಲೆ ಮುರಿದು ಬಿಡ್ತಾರೆ ಅಂತೆ. ಬನ್ನಿ ಇನ್ನೊಂದೆರಡು ವಿಷಯ ನಾವು ಕೇಳೋಣ. ಸರ್, ಇದೇ ರೀತಿಯಾಗಿ ನಿಮ್ಮ ಮಾಲಕರ ನಿಮಗೆ ಯಾವ ರೀತಿಯಿಂದ ನಾಷ್ಟ, ಚಾ, ಒಳ್ಳೆ ಪಡ ರೀತಿ ಯಾವ ರೀತಿ ಹಿಡಿತಾರ ಅಥವಾ ಬೇರೆ ಬೇರೆ ಏನಾದ್ರು ಹಿಡಿತಾರ? ನಾಷ್ಟ ಬಗ್ಗೆ ಹೇಳಿದ್ರೆ ಬಹಳ ನಾವು ಸುದ್ದ ಐತ್ರಿ ಸರ್. ಅದು ಬೆಳಿಗ್ಗೆ ಎದ್ದು ಕೊಟ್ಟಿರಿ ಚಾ ಚಪಾತಿ ಬರ್ತೈತಿ. ಬೆಳಿಗ್ಗೆ ಎದ್ದು ಕೂಡ ಚಾ ಚಪಾತಿ. 9 ಆತರಿ ಅನ್ನ ಸಾರ ಬರ್ತೈತಿ. 9 ಗಂಟೆಗೆ ಅನ್ನ ಸಾರ ಅಂದ್ರೆ ನಾಷ್ಟ. ಮಧ್ಯಾಹ್ನ 2 ಗಾಡಿ ಚಿಕನ್ ಬರ್ತೈತಿ. ಮಧ್ಯಾಹ್ನ 2 ಗಾಡಿ ಹೇಳಿದ್ರೆ ಚಿಕನ್ ಪಾರ್ಟಿ. ನಮ್ ಕಡೆ ಪಾರ್ಟಿ ಮಾಡ್ತಿಲ್ಲ ನಾವು. ಮತ್ತೆ ಮುಂದಕ್ಕೆ ಏನೇನ ಮಾಡ್ತೀರಿ? ಮುಂದಕ್ಕೆ ವಾರದಾಗೊಂದು ಮಾತು ಚಿಕನ್ ಪಾರ್ಟಿ ಮಾಡ್ತೀವಿ. ಚಿಕನ್ ಪಾರ್ಟಿ ಮಾಡ್ತೀರಿ. ಬೆಳಿಗ್ಗೆ ಬೇಗ ಎದ್ದು ಬರ್ತೀರಿ? ಬೆಳಿಗ್ಗೆ ಚಾ ಚಪಾತಿ ಕೊಡ್ತಾರೆ, ಮಾಡೋದೆಲ್ಲ ಮಾಡ್ತಾರ. ಖುಷಿ ಆಗ್ತದ. ಊಟ ತಂದು ಕರ್ದಾಕ್ತಾರೆ. ಊರಾಗ ಗ್ಯಾಂಗ್ ಪ್ರಸಿದ್ಧ ಗ್ಯಾಂಗ್ ಐತಿ ಬರ್ರಿ ನಿಮಗ? ಊರಾಗ ಪ್ರಸಿದ್ಧ ಐತ್ರಿ, ಪ್ರಸಿದ್ಧ ಐತಿ ಊರಾಗ. ಇರ್ಲಿಲ್ರಿ. ಮತ್ತೆ ಕಬ್ಬ ಇನ್ನ ನಸಿಕಿನಾಗ ಹೇರ್ತೀರಿ ನೀವು? ನಸಿಕಿನಾಗ ಬಂದ್ ಹೇರ್ತೀರಿ. ಈಗ ಬಿಸಿಲಾಗ ಹೇರಕತ್ರಿ ಏನಾಕತ್ರಿ? ತ್ರಾಸ್ ಮಾಡಕೈತಿ ಸರ್, ತ್ರಾಸ್ ಆಗತ್ರಿ. ಪ್ರಿಯ ವೀಕ್ಷಕರೇ, ಕಬ್ಬ ಈಗ ಹೇರಿದರೆ ತ್ರಾಸ್ ಆಗ್ತದಂತೆ. ಸರ, ಇವಾಗ ಈಗ ನಿಮ್ ಮಾಲಕರಲ್ಲಿ ಹೋಗ್ಯಾರಿ? ನಮ್ಮ ಮಾಲಕರು ಬರಲ್ರಿ ಸರ್. ಅವರು ಯಾಕ್ರಿ? ಯಾವಾರ ಒಂದು ಬರ್ತಾರೆ ಅಥವಾ ನಾವು ಎಲ್ಲ ಅಮ್ಮ ಮಾಡ್ಕೋತೀವಿ. ಒಟ್ಟ ಅವ್ರ ಮಾಲಕರು ನಿಮ್ಗೆ ಇಷ್ಟ ಕೇಳ್ರಿ ಇಷ್ಟ ಮಾಡ್ತೀವಿ ಹೇಳಂಗಿಲ್ಲ. ಮಾಲಕರು ಅಂತ ದೇವ್ರಂತ ಮಾಲಕರು ಒಟ್ಟಾರೆ.
ಅಂತ ಮಾಲಕರು ನಿಮ್ಗೆ ಎಲ್ಲಿ ಸಿಕ್ಕಲ್ಲ. ಎಲ್ಲಾರು ಒಂದೇ ತಾಯಿ ಮಕ್ಕಳನ್ನ ಜಾಯಿನ್ ಅವ್ರು ಹೇಳಿದ್ರಲ್ಲ, ಎಲ್ಲಾರು ಒಂದೇ ತಾಯಿ ಮಕ್ಕಳನ್ನ ನಡೆದು ಬಹಳ ಚಂದ ಹೇಳಿದ್ರಿ ನಮ್ಗೆ. ಹೌದ್ರಿ? ಯಾವ ಊರಾಗ ಏನೋ ಜಗಳ ಇಲ್ಲ, ಏನಿಲ್ಲ. ಅಟ್ಟಾದ್ರಿ ಎಲ್ಲಾರು ಹೊಂದಾಣಿಕೆ ಬರ್ತು, ಎಲ್ಲಾರು ಹೊರ್ತು ಕಡಿತು. ಮತ್ರಿ ಇದು ಇನ್ನೊಂದು ವಿಷಯ, ಊರಾಗ ನಾ ಬಾಳ ಕೇಳ್ಪಟ್ಟೇನಿ. ಈಗ ನಮ್ಮ ಊರಿಗೆ ಬಂದ್ರೆ ಸ್ವಲ್ಪ ಇದೇ ಮಾಡಿಕೊಟ್ಟು ನಮ್ಗ ಮೀಡಿಯಾದಾಗ ತೋರ್ಸ್ರಿ ಅಂತ ಹೇಳ್ಯಾರು. ಇವ್ರ ಚಿಗಿರಾರ ಬಾಬು ಸಾಗರಗಳ ಮತ್ತ ಅವ್ರ ಬಿರಾಪುಗಳ ಏನೋ ಬಿಡ್ತಾರ ಅಂತ ಹೇಳ್ತಾರ. ಆಳ್ಗಳನ್ನ ಎದ್ರ ಸಂಬಂಧ ಬಿಡ್ತಾರಿ? ಹೆಂಗೈತ ಹೇಳ್ರಿ, ಹೇಳ್ರಲ್ಲ. ರೊಕ್ಕಾರ ತೊಗೊಂಡಿರ್ತಾರ ಹಾ ಮತ್ತೇನ ನೀ ಎತ್ತಾಯ್ತು ಹೊಡೆದ್ರ ಅವ್ರ ಏನೋ ಬಿಡಿ ಆಗಿಲ್ರಿ. ಸಂಚಾಡೋ ಮಾಡಾಕದ್ ಕಾಡಾಕತ್ತಾರಲ್ರಿ, ದುಬ್ಬ ಆತು ಹರಕ್ತಾರ. ನೋಡಿ ಪ್ರಿಯ ವೀಕ್ಷಕರೇ, ಇಲ್ಲಿ ಬಂದಿದೆ ಸಮಸ್ಯೆ, ಇಲ್ಲೇ ಇದೆ. ಈ ಸಮಸ್ಯೆಗೆ ಪರಿಹಾರ ನಾನು ಹೇಳ್ತೀನಿ ಕೇಳಿ. ಇವಾಗ ಅವರು ದುಡ್ಡು ತೆಗೆದುಕೊಂಡು ಹೋಗಿದ್ದಾರಂತೆ. ಅವರು ಒಂದು ವೇಳೆ ಕಬ್ಬ ಕಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಲ್ಲಿ ಅವರನ್ನು ಗದಮ ಮಾಡಿ ಬಿಡ್ತಾರೆ. ಅದು ಹೋಗಲಿ, ಕಬ್ಬ ಸರಿಯಾಗಿ ಕಳೆದರೆ ಯಾವುದೇ ತೊಂದರೆ ಇಲ್ಲ, ಪಗಾರ ಸರಿಯಾಗಿ ಕೊಡ್ತಾರಂತೆ. ಮತ್ತೆ ಏನ್ ಮಾಡಿದ್ರು ಎಲ್ಲ ಕ್ಲೀನಾಗಿ ಕಟ್ಕೊಂಡು ಹೋಗ್ತಾರೆ. ಬನ್ನಿ ಇನ್ನೊಂದು ಎರಡು ಮಾತು ಕೇಳಿ ಮುಗಿಸ್ಬಿಡೋಣ ಸರ್. ನಾವು ಇನ್ನು ಹೋಗಿ ಬರ್ತೇವೆ. ಎಲ್ಲ ನಿಮ್ಮ ವಿಡಿಯೋನ ಸಂದೇಶ ತೋರಿಸ್ತೇವೆ. ಓಕೆ ಸರ್. ಹಾ, ಬನ್ನಿ.